ಓಕೆ, ಹಿಂದಿನ ವಿಡಿಯೋದಲ್ಲಿ ನಾವು ಮೊಹಮ್ಮದ್ ಘೋರಿಯವರ ಕುರಿತಾಗಿ ಅಧ್ಯಯನವನ್ನು ಮಾಡಿದ್ದೇವೆ. ಮೊಹಮ್ಮದ್ ಘೋರಿಯವರ ಅವನತಿಯ ನಂತರ ಯಾರು ಆಳ್ವಿಕೆಯನ್ನು ಮಾಡಿದ್ರು ಅಂತಂದ್ರೆ ಭಾರತ ದೇಶದಲ್ಲಿ ಮೊಹಮ್ಮದ್ ಘೋರಿಯ ನಂತರ ಪಂಜಾಬ್ ಪ್ರದೇಶವನ್ನ ಯಾರು ವಶಪಡಿಸಿಕೊಂಡ್ರು ಅಂತಂದ್ರೆ ಇಖ್ತಿಯಾರ್ ಉದ್ದೀನ್ ಬಕ್ತಿಯಾರ್ ಕಾಕಿ ಈತನ ವಿಶೇಷ ಏನಪ್ಪಾ ಅಂತ ಹೇಳಿ ನಾವು ಅಧ್ಯಯನವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರೆ ಇಖ್ತಿಯಾರ್ ಉದ್ದೀನ್ ಬಕ್ತಿಯಾರ್ ಕಾಕಿ ಅನ್ನುವಂತಹ ವ್ಯಕ್ತಿ 1203 ಏನ್ ಮಾಡ್ತಾನಂತಂದ್ರ ನಳಂದಾ ವಿಶ್ವವಿದ್ಯಾಲಯದ ಪುಸ್ತಕಾಲಯವನ್ನ ಏನ್ ಮಾಡ್ತಾನೆ ಅಂತಂದ್ರೆ ಸುಟ್ಟು ಹಾಕ್ತಾನ ಅನ್ನುವಂಥದ್ದನ್ನ ನೋಡ್ತೇವೆ. ಈ ಪ್ರಶ್ನೆಯನ್ನ KS ಮತ್ತು IAS ನಲ್ಲಿ ಬಂದಂತಹ ಮುಖ್ಯವಾಗಿರುವಂತಹ ಪ್ರಶ್ನೆ ಏನನ್ನ ಕೇಳಿದ್ರೆ ಅಂತಂದ್ರೆ ಇಖ್ತಿಯಾರ್ ಉದ್ದೀನ್ ಬಕ್ತಿಯಾರ್ ಕಾಕಿ ಅನ್ನುವಂತಹ ವ್ಯಕ್ತಿಯ ಮೇಲೆ ಬಂದಂತಹ ಪ್ರಶ್ನೆ ಆಗಿದೆ. ಇವರು ಮೊಹಮ್ಮದ್ ಘೋರಿಯ ನಂತರ ಆತನ ಗುಲಾಮನಾಗಿರ್ತಕ್ಕಂತಹ ಈತ ಏನನ್ನ ಆಳ್ವಿಕೆ ಪ್ರಾರಂಭ ಮಾಡ್ತಾನಂತಂದ್ರೆ ಪಶ್ಚಿಮ ಬಂಗಾಳವನ್ನ ಹಂಚಿಕೊಳ್ತಾನ ಅನ್ನುವಂಥದ್ದನ್ನ ನೋಡ್ತೀವ್ರಿ ಸರ್. ಇನ್ನ ಎರಡನೇದಾಗಿ ಏನಪ್ಪಾ ಅಂತಂದ್ರೆ ದೆಹಲಿ ಎನ್ನುವಂತಹ ಪ್ರದೇಶ, ಈ ದೆಹಲಿಯನ್ನ ಯಾರು ವಶಪಡಿಸಿಕೊಳ್ತಾರ ಅಂತಂದ್ರ ಕುತುಬುದ್ದೀನ್ ಐಬಕ್ ಅನ್ನುವಂಥದ್ದನ್ನ ನೋಡ್ತೇವೆ ಸರ. ಕುತುಬುದ್ದೀನ್ ಐಬಕ್ ಓಕೆ, ಕುತುಬುದ್ದೀನ್ ಐಬಕ್. ಈ ಕುತುಬುದ್ದೀನ್ ಐಬಕ್ ಆದ್ರೆ ಇನ್ನ ವಾಯುವ್ಯ ಪ್ರಾಂತದಲ್ಲಿ ಪಂಜಾಬ್ ಅನ್ನ ಯಾರು ವಶಪಡಿಸಿಕೊಳ್ತಾರ ಅಂದ್ರೆ ಪಂಜಾಬನ ನಾಸೀರ್ ಉದ್ದೀನ್ ಕುಬಾಚ್. ಈ ನಾಸೀರ್ ಉದ್ದೀನ್ ಕುಬಾಚ್ ಅನ್ನುವಂತಹ ವ್ಯಕ್ತಿ ಪಂಜಾಬ್ ಪ್ರಾಂತ್ಯವನ್ನು ಆಳಲಿಕ್ಕೆ ಪ್ರಾರಂಭ ಮಾಡ್ತಾನ. ತದನಂತರ ಅಫ್ಘಾನಿಸ್ತಾನ ಅನ್ನುವಂಥದ್ದನ್ನು ನೋಡ್ತೇವೆ. ಇಲ್ಲಿ ಅಫ್ಘಾನಿಸ್ತಾನದಲ್ಲಿ ಯಾರು ಆಳ್ವಿಕೆಯನ್ನು ಪ್ರಾರಂಭ ಮಾಡ್ತಾರೆ? ಕಾಬೂಲ. ಈ ಕಾಬೂಲನ ಮುಖ್ಯಸ್ಥನಾಗಿರುವಂತಹ ತಾಜುದ್ದೀನ್ ಎಲ್ದಿಜ್. ಯಾರೇ? ತಾಜುದ್ದೀನ್ ಎಲ್ದಿಜ್ ಓಕೆ, ತಾಜುದ್ದೀನ್ ಎಲ್ದಿಜ್ ಅನ್ನುವಂತಹ ವ್ಯಕ್ತಿ ಆಳ್ವಿಕೆಯನ್ನ ಮಾಡ್ತಾನ. ಹೀಗೆ ಮೊಹಮ್ಮದ್ ಘೋರಿಯ ಅವನತಿಯ ನಂತರ 4 ಪ್ರದೇಶಗಳನ್ನ ಹಂಚಿಕೊಳ್ತಾರ. ಒಂದನೇದು ಇಖ್ತಿಯಾರ್ ಉದ್ದೀನ್ ಬಕ್ತಿಯಾರ್ ಕಾಕಿ ಅನ್ನುವಂತಹ ವ್ಯಕ್ತಿ ಆದ್ರ ದೆಹಲಿಯನ್ನ ಕುತುಬುದ್ದೀನ್ ಐಬಕ್ ಅನ್ನುವಂತಹ ವ್ಯಕ್ತಿ. 4ನೇದಾಗಿ ಯಾರಪ್ಪ ಅಂತಂದ್ರ ನಾಸೀರುದ್ದೀನ್ ಕುಬಾಚ್ ಅನ್ನುವಂತಹ ವ್ಯಕ್ತಿ ಪಂಜಾಬ್ ಪ್ರಾಂತ್ಯವನ್ನ ಆಳಲಿಕ್ಕೆ ಪ್ರಾರಂಭ ಮಾಡ್ತಾನ. ಅದೇ ರೀತಿಯಾಗಿ ತಾಜುದ್ದೀನ್ ಎಲ್ದೀಜ್ ಅನ್ನುವಂತಹ ವ್ಯಕ್ತಿ ಕಾಬೂಲ್ ಎನ್ನುವಂತಹ ಪ್ರದೇಶವನ್ನ ಆಳಲಿಕ್ಕೆ ಪ್ರಾರಂಭ ಮಾಡ್ತಾರ. ಇನ್ನ ಭಾರತ ದೇಶದಲ್ಲಿ ಅತ್ಯಂತ ದೊಡ್ಡದಾಗಿರುವಂತಹ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿರುವಂತಹ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಕುತುಬುದ್ದೀನ್ ಐಬಕ್ ಅನ್ನುವಂಥದ್ದನ್ನು ನೋಡ್ತೇವೆ. ಈ ಕುತುಬುದ್ದೀನ್ ಐಬಕ್ ಅನ್ನುವಂತಹ ವ್ಯಕ್ತಿಯಿಂದ ಪ್ರಾರಂಭವಾಗಿರುವಂತಹ ಮನೆತನವನ್ನ ಏನಂತೇಳಿ ಅಧ್ಯಯನವನ್ನ ಮಾಡ್ತೇವೆ ಅಂತಂದ್ರ ದೆಹಲಿಯ ಸುಲ್ತಾನರು ಅಂತೇಳಿ ಅಧ್ಯಯನವನ್ನು ಮಾಡ್ತೇವ್ರಿ. ಏನ್ರಿ? ದೆಹಲಿಯ ಸುಲ್ತಾನರು ಅನ್ನುವಂತಹದ್ದನ್ನ ಅಧ್ಯಯನ ಮಾಡ್ತೇವೆ. ಓಕೆ, ಯಾವ ರೀತಿಯಾಗಿ ಈ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ನಲ್ಲಿ ಪ್ರಶ್ನೆಗಳು ಬರ್ತಾವ ಅನ್ನುವಂಥದ್ದನ್ನ ನಾವು ಅಧ್ಯಯನ ಮಾಡಲಿಕ್ಕೆ ಪ್ರಾರಂಭ ಮಾಡಿದರೆ ಮೊಟ್ಟ ಮೊದಲನೇದಾಗಿ ದೆಹಲಿ ಸುಲ್ತಾನರ ಸ್ಥಾಪಕನಾರು ಎಂಬಂತಹ ಪ್ರಶ್ನೆಯನ್ನು ಕೇಳಿದ್ರೆ ಏನ್ರಿ ಸರ? ಕುತುಬುದ್ದೀನ್ ಐಬಕ್ ಅನ್ನುವಂತಹ ವ್ಯಕ್ತಿ. ಕುತುಬುದ್ದೀನ್ ಐಬಕ್ ಅನ್ನುವಂತಹ ವ್ಯಕ್ತಿಯಿಂದ ಪ್ರಾರಂಭ ಆಗ್ತದ. ಓಕೆ, ಈ ಕುತುಬುದ್ದೀನ್ ಐಬಕ್ ಅನ್ನುವಂತಹ ವ್ಯಕ್ತಿ ಒಂದು ಮನೆತನವನ್ನು ಸ್ಥಾಪನೆ ಮಾಡ್ತಾನ. ಆ ಮನೆತನದ ಹೆಸರು ಏನಪ್ಪಾ ಅಂತಂದ್ರೆ ಗುಲಾಮಿ ಸಂತತಿ. 5 ಮನೆತನಗಳು ಆಳ್ವಿಕೆಯನ್ನು ಮಾಡ್ತಾವ. ಒಂದೇದು ಯಾವಪ್ಪ ಅಂತಂದ್ರೆ ಗುಲಾಮಿ ಸಂತತಿ ಓಕೆ, ಗುಲಾಮಿ ಸಂತತಿ. ಎರಡನೆಯ ಸಂತತಿ ಯಾವಪ್ಪ ಅಂತಂದ್ರ ಖಿಲ್ಜಿ ಸಂತತಿ. ಎರಡನೇದು ಯಾವಪ್ಪ ಅಂದ್ರ ಖಿಲ್ಜಿ ಸಂತತಿ. ಮೂರನೇದು ತುಘಲಕ್ ಸಂತತಿ. ನಾಲ್ಕನೇದು ಯಾವಪ್ಪ ಅಂತಂದ್ರೆ ಸೈಯದ್ ಸಂತತಿ ಓಕೆ, ಸೈಯದ್ ಸಂತತಿ.
ಸೈಯದ್ ಸಂತತಿ ಆದ್ಮೇಲೆ ಐದನೇದು ಬರ್ತಕ್ಕಂತಹ ಮನೆತನ ಯಾವ್ದಂದ್ರೆ ಲೂದಿ ಸಂತತಿ. ಐದನೇ ಮನೆತನ ಯಾವ್ದ್ರಿ? ಲೂದಿ ಸಂತತಿ. ಲೂದಿ ಸಂತತಿ ಅನ್ನುವಂಥದ್ದನ್ನ ಅಧ್ಯಯನ ಮಾಡ್ತೇವೆ. ಹಾಗಾದ್ರೆ ಪ್ರಶ್ನೆಗಳನ್ನ ಯಾವ ರೀತಿ ಕೇಳ್ತಾ ಬರ್ತಾನಂತಂದ್ರೆ, ಈ ಕುತುಬುದ್ದೀನ್ ಐಬಕ್ ಅನ್ನುವಂತಹ ವ್ಯಕ್ತಿ ದೆಹಲಿ ಸುಲ್ತಾನರಲ್ಲಿ ಪ್ರಥಮವಾಗಿ ಪ್ರಾರಂಭ ಮಾಡಿರುವಂತಹ ವ್ಯಕ್ತಿ ಅನ್ನುವಂಥದ್ದನ್ನ ಅಧ್ಯಯನ ಮಾಡ್ತೇವೆ. ಈ ಗುಲಾಮಿ ಸಂತತಿಯ ಕಾಲಾವಧಿ ಎಷ್ಟು ಅನ್ನುವಂಥದ್ದನ್ನ ಅಧ್ಯಯನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರೆ ಕ್ರಿಸ್ತ ಶಕ 1206ರಿಂದ 1290ರವರೆಗೆ ಆಳ್ವಿಕೆಯನ್ನ ಮಾಡ್ತಾರ. ಆ ಸಂತತಿಯನ್ನ ಗುಲಾಮಿ ಸಂತತಿ ಅಂತ ಹೇಳಿ ಕರೀತಾರ. ಎರಡನೆಯ ಸಂತತಿ ಯಾವಪ್ಪ ಅಂತಂದ್ರೆ 1290ರಿಂದ 1320ರವರೆಗೆ ಆಳ್ವಿಕೆಯನ್ನ ಮಾಡ್ತಾರ. ಈ ಸಂತತಿಯನ್ನ ಏನಂತ ಹೇಳಿ ಕರಿತೀವಿ ನಾವು? ಖಿಲ್ಜಿ ಸಂತತಿ ಎಂದು ಕರೆಯುವರು. ಮೂರನೆಯ ಸಂತತಿಯಾಗಿರುವಂತಹ ತುಘಲಕ್ ಸಂತತಿ 1320ರಿಂದ 1414ರವರೆಗೆ ಆಳ್ವಿಕೆಯನ್ನ ಮಾಡ್ತಾರ. ಆ ಸಂತತಿಯನ್ನ ಏನಂತ ಕರಿತೇವೆ? ತುಘಲಕ್ ಸಂತತಿ. ಇನ್ನ ಮೂರನೇದು ಬರ್ತಕ್ಕಂಥ ನಾಲ್ಕನೆಯ ಸಂತತಿ ಯಾವ್ದಂದ್ರೆ 1414ರಿಂದ 1451ರವರೆಗೆ ಆಳ್ವಿಕೆಯನ್ನು ಮಾಡ್ತಾರೆ. ಇವರು ಯಾರಪ್ಪ ಅಂದ್ರ ಸೈಯದ್ ಸಂತತಿ. ತದನಂತರ ಬರುವಂತಹ ಸಂತತಿ ಯಾವಪ್ಪ ಅಂದ್ರ ಲೂದಿ ಸಂತತಿ. ಇದು ದೆಹಲಿ ಸುಲ್ತಾನರಲ್ಲಿ ಬರುವಂತಹ ಕೊನೆಯ ಸಂತತಿ ಎಂದು ಕರೆಯುತ್ತಾರೆ. 1451ರಿಂದ 1526ರವರೆಗೆ ಆಳ್ವಿಕೆಯನ್ನ ಮಾಡ್ತಾರೆ. ಇದನ್ನ ಕೊನೆಯ ಸಂತತಿ ಅಂತ ಹೇಳಿ ಅಧ್ಯಯನವನ್ನು ಮಾಡ್ತಾರೆ. KS ಆಗಿರಬಹುದು, ಹಲವಾರು ಎಕ್ಸಾಮ್ ನಲ್ಲಿ ಕೇಳುವಂತಹ ಪ್ರಶ್ನೆಗಳೇನು ಸರ, ಈ ಸಂತತಿಗಳನ್ನ ಅನುಕ್ರಮವಾಗಿ ಬರೆಯಿರಿ ಅಂತ ಹೇಳಿ ಕೇಳಿದಾಗ ಗುಲಾಮಿ ಸಂತತಿ, ಖಿಲ್ಜಿ ಸಂತತಿ, ತುಘಲಕ್ ಸಂತತಿ, ಸೈಯದ್ ಸಂತತಿ, ಲೋಧಿ ಸಂತತಿ ಅನ್ನುವಂಥದ್ದನ್ನ ನೋಡ್ತೇವೆ. ಹಾಗಾದ್ರೆ ಪ್ರಶ್ನೆಗಳನ್ನ ಯಾವ ರೀತಿ ಕೇಳ್ತಾ ಬರ್ತಾನೆ ಅನ್ನುವಂಥದ್ದನ್ನು ನೋಡ್ರಿ. ಮೊದಲ 4 ಮನೆತನಗಳು ಯಾವ ಪಂಗಡಕ್ಕೆ ಸೇರಿವೆ? ಮೊದಲ 4 ಮನೆತನಗಳು ತುರ್ಕ್ ಪಂಗಡಕ್ಕೆ ಸೇರಿವೆ ಅನ್ನುವಂಥದ್ದನ್ನು ಅಧ್ಯಯನ ಮಾಡ್ತೇವೆ. ಕೊನೆಯ ಸಂತತಿ ಪಠಾಣ ಸಂತತಿ ಅಂತ ಹೇಳಿ ಅಧ್ಯಯನವನ್ನು ಮಾಡ್ತೇವೆ. ಹೀಗೆ ಏನಪ್ಪಾ ಅಂತಂದ್ರೆ ದೆಹಲಿ ಸುಲ್ತಾನರು ಅನ್ನುವಂಥದ್ದು ಆಳ್ವಿಕೆಯನ್ನು ನಾವು ಅಧ್ಯಯನ ಮಾಡಲಿಕ್ಕೆ ಹೋದ್ರೆ ಇಷ್ಟು ಅಂಶಗಳು ನೆನಪಿನಲ್ಲಿ ಇರಬೇಕು ಅನ್ನುವಂಥ ನೋಡ್ತೇವೆ. ಇವಾಗ ಒಂದೊಂದಾಗಿ ನಾವು ಅಧ್ಯಯನವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರೆ ಒಂದನೇ ಸಂತತಿ ಯಾವಪ್ಪ ಅಂತಂದ್ರ ಗುಲಾಮಿ ಸಂತತಿ. ಅರೆ ಹಾಗಾದ್ರೆ ಗುಲಾಮಿ ಸಂತತಿ ಅಂತ ಹೆಸರು ಬರಲು ಕಾರಣವೇನು? ಗುಲಾಮಿ ಸಂತತಿ ಅಂತ ಹೇಳಿ ಹೆಸರು ಬರ್ಲಿಕ್ಕೆ ಕಾರಣ ಏನಪ್ಪಾ ಅಂತಂದ್ರ ಮೊಟ್ಟ ಮೊದಲನೇ ಬಾರಿಗೆ ಕುತುಬುದ್ದೀನ್ ಐಬಕ್ ಅನ್ನುವಂತಹ ವ್ಯಕ್ತಿ ಯಾರ ಗುಲಾಮನಾಗಿದ್ದಪ್ಪ ಅಂತಂದ್ರ ಮೊಹಮ್ಮದ್ ಗೋರಿಯ ಗುಲಾಮನಾಗಿದ್ದ. ಆದ್ದರಿಂದ ಈ ಸಂತತಿಯನ್ನ ಗುಲಾಮಿ ಸಂತತಿ ಅಂತ ಹೇಳಿ ಕರೀತಾರ. ಹಾಗಾದ್ರೆ ಈ ಸಂತತಿಯನ್ನ ಇನ್ನೊಂದು ಈ ಕೆಳಗಿನ ಯಾವ ಸಂತತಿಯನ್ನ ಮಾಮಲೆಕ್ ಸಂತತಿ ಎಂದು ಕರೆಯುತ್ತಾರೆ ಅಂತ ಪ್ರಶ್ನೆಯಾಗಿದೆ. KS IAS ಹಲವಾರು ಬಾರಿ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಮಾಮಲೆಕ್ ಸಂತತಿ ಎಂದರೆ ಯಾವುದು ಅಂತಂದ್ರೆ ನಾವು ಆನ್ಸರ್ ಮಾಡ್ತಕ್ಕಂಥದ್ದು ಗುಲಾಮಿ ಸಂತತಿ. ಅರೆ ಹಾಗಾದ್ರೆ ಮಾಮಲೆಕ್ ಸಂತತಿ ಎಂದು ಕರೆಯಲು ಕಾರಣವೇನ್ರಿ ಸರ? ಮಾಮಲೆಕ್ ಸಂತತಿ ಅಂತೇಳಿ ಕರೀಲಿಕ್ಕೆ ಕಾರಣ ಏನಂತಂದ್ರ ತಂದೆ ತಾಯಿಯ ಆಶ್ರಯವಿಲ್ಲದೆ ಕಟ್ಟಿ ಬೆಳೆಸಿರುವಂತಹ ಸಂತತಿ ಸಾಮ್ರಾಜ್ಯಕ್ಕ ಏನಂತ ಕರೀತಾರಂದ್ರ ಈ ಮಾಮಲೆಕ್ ಸಂತತಿ ಅಂತ ಹೇಳಿ ಕರೀತಾರ. ಹಾಗಾದ್ರೆ ಇದರ ಇನ್ನೊಂದು ಹೆಸರು ಏನಪ್ಪಾ ಅಂತಂದ್ರ ಮಾಮಲೆಕ್ ಸಂತತಿ. ಮಾಮಲೆಕ್ ಸಂತತಿ ಅಂತ ಹೇಳಿ ಕರಿತೀವ್ರಿ. ಈ ಮಾಮಲೆಕ್ ಸಂತತಿಯ ಸ್ಥಾಪಕ ಯಾರು ಅಂತ ಹೇಳಿ ಕೇಳ್ತಾರ. ಆತನ ಹೆಸರು ಕುತುಬುದ್ದೀನ್ ಐಬಕ್. ಕುತುಬುದ್ದೀನ್ ಐಬಕ್ ಅನ್ನುವಂಥದ್ದನ್ನ ನೋಡ್ತೇವೆ. ಓಕೆ, ಈ ಕುತುಬುದ್ದೀನ್ ಐಬಕ್ ಅನ್ನುವಂತಹ ವ್ಯಕ್ತಿ ಕುತುಬುದ್ದೀನ್ ಐಬಕ್. ಓಕೆ, ಈ ಕುತುಬುದ್ದೀನ್ ಐಬಕ್ ಅನ್ನುವಂತಹ ವ್ಯಕ್ತಿ ಮೇಲೆ ಪ್ರಶ್ನೆಗಳು ಹಲವಾರು ಬಾರಿ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಕುತುಬುದ್ದೀನ್ ಐಬಕ್ ಅನ್ನುವಂತಹ ವ್ಯಕ್ತಿ ಯಾವ ಸಂತತಿಗೆ ಯಾವ ದೇಶದವನು ಅಂತ ಹೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ. ತುರ್ಕಿಸ್ತಾನ್ ದೇಶದವನು. ಯಾವ ದೇಶದವನು ಇವನು? ತುರ್ಕಿಸ್ತಾನ. ಓಕೆ, ತುರ್ಕಿಸ್ತಾನ್ ದೇಶದವನು ಅನ್ನುವಂಥದ್ದನ್ನ ಅಧ್ಯಯನ ಮಾಡ್ತೇವೆ ನಾವು. ಓಕೆ, ಹಾಗಾದ್ರೆ ಈತನ ವಿಶೇಷ ಏನಪ್ಪಾ ಅಂತಂದ್ರ ಈತನು ರಜಪೂತರು, ಹಿಂದೂ ದೊರೆಗಳು ಹಾಗೂ ರಜಪೂತರಾಗಿರ್ತಕ್ಕಂತಹ ಹಾಗೂ ಇಸ್ಲಾಂ ಧರ್ಮದವರು ಕೂಡ ಅನ್ಯೋನ್ಯವಾಗಿರುವಂತಹ ಸಂಬಂಧವನ್ನ ಏನ್ ಮಾಡ್ತಾನಪ್ಪ ಅಂತಂದ್ರ ಏರ್ಪಡಿಸ್ತಾನ. ಯಾರು? ಕುತುಬುದ್ದೀನ್ ಐಬಕ್ ಅನ್ನುವಂತಹ ವ್ಯಕ್ತಿ. ಈ ಕುತುಬುದ್ದೀನ್ ಐಬಕ್ ಅನ್ನುವಂತಹ ವ್ಯಕ್ತಿ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮಸೀದಿಯನ್ನು ಕಟ್ಟಿಸ್ತಾನ. ದೆಹಲಿಯಲ್ಲಿ ಇರುವಂತಹ ಮಸೀದಿ ಹೆಸರು ಏನಂತಂದ್ರೆ ಕುವೈತ್ ಉಲ್ ಇಸ್ಲಾಂ ಎಂಬ ಮಸೀದಿಯನ್ನು ಕಟ್ತಾನ್ರಿ. ಯಾವ್ದು? ಕುವೈತ್ ಉಲ್ ಇಸ್ಲಾಂ. ಕುವೈತ್ ಉಲ್ ಇಸ್ಲಾಂ.
ಕುವೈತ್ ಉಲ್ ಇಸ್ಲಾಂ ಎಂಬಂತಹ ಮಸೀದಿಯನ್ನ ಕಟ್ಟಿಸ್ತಾನ ಅಂತ ನೋಡ್ತೇವೆ. ಹಾಗಾದ್ರೆ ಏನ್ರಿ ಸರ್ ಕುವೈತ್ ಉಲ್ ಇಸ್ಲಾಂ ಎಂದರೇನು ಪ್ರಶ್ನೆ ಆಗಿದೆ. ಈ ಕೆಳಗಿನ ಅರ್ಥದಲ್ಲಿ ನಾವು ಕುವೈತ್ ಉಲ್ ಇಸ್ಲಾಂ ಎಂಬ ಪದವನ್ನ ಅರ್ಥೈಸಲಾಗಿದೆ ಅಂತ ಹೇಳಿ ಕೇಳಿದ್ರೆ, ಕುವೈತ್ ಉಲ್ ಇಸ್ಲಾಂ ಎಂದರೆ ಇಸ್ಲಾಂನ ಶಕ್ತಿ ಎಂದರ್ಥ. ಇದರ ಅರ್ಥ ಏನ್ರಿ? ಇಸ್ಲಾಂನ ಶಕ್ತಿ. ಓಕೆ, ಹೀಗೆ ಏನಪ್ಪಾ ಅಂತಂದ್ರೆ ಪ್ರಾರ್ಥನಾ ಸ್ಥಳ ಮೊಟ್ಟ ಮೊದಲ ಬಾರಿಗೆ ಇಸ್ಲಾಂ ಶಕ್ತಿ ಎಂಬಂತಹ ಹೆಸರಿನಲ್ಲಿ ಏನ್ ಮಾಡ್ತಾನಂದ್ರೆ ಮಸೀದಿಯನ್ನ ಕಟ್ತಾನ ಅಂತ ನೋಡ್ತೇವ್ರಿ. ಹಾಗಾದ್ರೆ ಭಾರತ ದೇಶದ ಮಸೀದಿಗಳ ನಗರ ಎಂದರೆ ಯಾವುದು ಅಂತ ಹೇಳಿ ಪ್ರಶ್ನೆ ಆಗಿದೆ. ಆ ಪ್ರಶ್ನೆಗೆ ಉತ್ತರ ಯಾವಪ್ಪ ಅಂತಂದ್ರೆ ಅಜ್ಮೀರ ಅಂತ ನೋಡ್ತಾನೆ. ಭಾರತ ದೇಶದ ಮಸೀದಿಗಳ ನಗರ ಅಜ್ಮೀರ. ಹಾಗಾದ್ರೆ ಅಜ್ಮೀರ್ ಕೈ ಕುತುಬುದ್ದೀನ್ ಐಬಕ್ ಏನ್ ಸಂಬಂಧ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದರೆ, ಕುತುಬುದ್ದೀನ್ ಐಬಕ್ ಅನ್ನುವಂತಹ ವ್ಯಕ್ತಿ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಏನಪ್ಪಾ ಅಂತಂದ್ರ ಅಲ್ಲಿ ಒಂದು ಮಸೀದಿಯನ್ನ ಕಟ್ತಾನ. ಆ ಮಸೀದಿ ಹೆಸರು ಏನಪ್ಪಾ ಅಂತಂದ್ರ ನೋಡೋಣ. ಇವಾಗ ಈ ಕುತುಬುದ್ದೀನ್ ಐಬಕ್ ಕಟ್ಟಿಸಿರುವಂತಹ ಮಸೀದಿ ಅಡಾಯಿ ದಿನ್ ಕಾ ಜೋಪ್ರಾ ಎಂಬ ಮಸೀದಿಯನ್ನು ಕಟ್ತಾನ. ಅಡ್ಡಾ ಈ ದಿನ್ ಕಾ ಚೋಪ್ರಾ, ಅಡಾಯಿ ದಿನ್ ಕಾ ಚೋಪ್ರಾ ಅನ್ನುವಂಥದ್ದನ್ನ ಅಡಾಯಿ ದಿನ್ ಕಾ ಜೋಪ್ರಾ ಎಂಬ ಮಸೀದಿಯನ್ನ ಕಟ್ತಾನ ಅನ್ನುವಂಥದ್ದನ್ನ ಇನ್ನೊಂದು ಹೆಸರಲ್ಲೇ ಪ್ರಶ್ನೆಯನ್ನ ಕೇಳಿದಾರ. ದೈ ದಿನ್ ಕಿ ಚೋಪ್ರಾ ಅನ್ನುವಂಥದ್ದನ್ನ ನೋಡ್ತೇವೆ. ದೈ ದಿನ್ ಕಾ ಜೋಪ್ರಾ ಅಂತ ಕೂಡ ಇದನ್ನ ಕರೀತಾರ. ವಿದ್ಯಾರ್ಥಿಗಳ ಆತ್ಮೀಯ ಸ್ನೇಹಿತರು ಇದನ್ನ ಯಾವ ರೀತಿ ಕೇಳಿದ್ರು ನೆನಪಿನಲ್ಲಿ ಇಟ್ಕೋಬೇಕು. ಈತ ಏನ್ ಮಾಡ್ತಾನಪ್ಪ ಅಂತಂದ್ರ ಅಡಾಯಿ ದಿನ್ ಕಾ ಜೋಪ್ರಾ ಅಥವಾ ದೈ ದಿನ್ ಕಾ ಜೋಪ್ರಾ ಎಂಬಂತಹ ಮಸೀದಿಯನ್ನ, ಅಥವಾ ಇದರ ಹೆಸರು ಎರಡು ಹೆಸರುಗಳಿಂದ ಕರೀತಾರ, ಈ ಮಸೀದಿಯನ್ನ ಕಟ್ತಾನ. ಹಾಗಾದ್ರೆ ಇದನ್ನ ಕಟ್ಟಿಸ್ಲಿಕ್ಕೆ ಕಾರಣ ಏನ್ರಿ ಅಂತ ಹೇಳ್ತಾರೆ ಕೇಳಿದ್ರೆ, ಖ್ವಾಜಾ ಕುತುಬುದ್ದೀನ್ ಬಕ್ತಿಯಾರ್ ಕಾಕಿ ಎಂಬಂತಹ ಸೂಫಿ ಸಂತರ ಮೇಲೆ ಅತ್ಯಂತ ಪ್ರಭಾವ ಬೀರಿರುವಂತಹ ವ್ಯಕ್ತಿಗೆ ಯಾರಪ್ಪ ಅಂತಂದ್ರೆ ಕುತುಬುದ್ದೀನ್ ಐಬಕನ ಮೇಲೆ ಸೂಫಿ ಸಂತರ ಪ್ರಭಾವ ಬಹಳಷ್ಟು ಆಗಿರುವುದರಿಂದ ಇದರ ಸ್ಮರಣಾರ್ಥವಾಗಿ ಏನ್ ಮಾಡ್ತಾನಂತಂದ್ರ ಈ ಒಂದು ಮಸೀದಿಯನ್ನು ಕಟ್ಟಿಸ್ತಾನ. ಎಲ್ಲಿ? ಅಜ್ಮೀರ್ನಲ್ಲಿ ಕಟ್ಟಿಸ್ತಾನ ಅನ್ನುವಂಥದ್ದನ್ನ ನಾವು ಅಧ್ಯಯನವನ್ನು ಮಾಡ್ತೇವೆ. ಹಾಗಾದ್ರೆ ಈತ ಬಹಳಷ್ಟು ಏನಪ್ಪಾ ಅಂತಂದ್ರ ಸೈನಿಕರಿಗೆ ಪ್ರಶ್ನೆಯನ್ನು ಕೇಳ್ಯಾನ ಇವನ ಮೇಲೆ. ಬಹಳಷ್ಟು ಸೈನಿಕರಿಗೆ ಹಾಗೂ ಏನಪ್ಪಾ ಅಂತಂದ್ರೆ ವಿದ್ವಾಂಸರಿಗೆ 1,00,000 ರೂಪಾಯಿಯನ್ನ ಕೊಟ್ಟದಕ್ಕಾಗಿ ಇವನಿಗೆ ಲಾಖ್ ಬಕ್ಷ್ ಎಂಬಂತಹ ಬಿರುದಿತ್ರಿ. ಪ್ರಶ್ನೆಯನ್ನು ಕೇಳ್ತಾನ, ಲಾಖ್ ಬಕ್ಷ್ ಬಿರುದನ್ನು ಹೊಂದಿರುವಂತಹ ದೆಹಲಿ ಸುಲ್ತಾನ ಯಾರು ಅಂತ ಹೇಳಿ ಕೇಳಿದ್ರೆ ಕುತುಬುದ್ದೀನ್ ಐಬಕ್ ಅನ್ನುವಂಥದ್ದನ್ನ ನಾವು ನೋಡ್ತೇವ್ರಿ. ಓಕೆ, ಈತನ ಆಸ್ಥಾನದಲ್ಲಿ ಇರುವಂತಹ ವಿದ್ವಾಂಸ ಯಾರಪ್ಪ ಅಂತಂದ್ರೆ ಪಕ್ ಇ ಮುದ್ವೀರ ಅನ್ನುವಂತಹ ವ್ಯಕ್ತಿ. ಈತನ ಆಸ್ಥಾನದಲ್ಲಿ ಪ್ರಸಿದ್ಧ ವಿದ್ವಾಂಸ ಪಕ್ ಇ ಮುದ್ವೀರ್ ಅನ್ನುವಂತಹ ವ್ಯಕ್ತಿ ಏನ್ ಮಾಡ್ತಾನಂದ್ರ ವಿದ್ವಾಂಸನಾಗಿ ಕರ್ತವ್ಯ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಾನ. ಈತನ ಮನೆತನದ ಬಗ್ಗೆ ಏನಪ್ಪಾ ಅಂತಂದ್ರೆ ಅತಿ ಹೆಚ್ಚು ಏನಂತಂದ್ರೆ ಆತನು ಬರೆದಿರುವಂತಹ ಕೃತಿಗಳನ್ನ ಕೂಡ ರಚನೆಯನ್ನ ಮಾಡ್ತಾನ.